ರಾಜ್ಯ ರಾಜಕೀಯದಲ್ಲಿ ಎರಡೂ ಪಕ್ಷಗಳಲ್ಲೂ ಕೂಡ ಅಧ್ಯಕ್ಷ ಗಾದಿಗಾಗಿ ಪೈಪೋಟಿ ಶುರುವಾಗಿದ್ದನ್ನ ಗಮನಿಸ್ತಾ ಇದ್ವಿ. ಬಿಜೆಪಿ ಪಾಳೆಯದಲ್ಲಂತೂ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರೋಧಿ ಬಣಕ್ಕೆ ರಗಡ್ ಉತ್ತರ ಕೊಟ್ಟಿದ್ದಾರೆ. ಕಾರಣ ಅಧ್ಯಕ್ಷರ ಆಯ್ಕೆ ಚುನಾವಣೆಯಿಂದಲೇ ಆಗಬೇಕು ಅಂತ ರೆಬಲ್ ಟೀಮ್ ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ತಂದಿರೋದ್ರಿಂದ ಬಹುತೇಕ ಚುನಾವಣೆಯ ಮೂಲಕವೇ ಅಧ್ಯಕ್ಷರ ಆಯ್ಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಒಂದು ಖಡಕ್ ಉತ್ತರ ಕೊಡ್ತಿದ್ದಾರೆ. ವಿರೋಧಿಗಳಿಗೆ ಯಾರೇ ಚುನಾವಣೆಗೆ ನಿಂತರೂ ಕೂಡ ನಾನೇ ಅಧ್ಯಕ್ಷ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆ ಹಿಂದೆ ಇಡೋ ಮಾತೇ ಇಲ್ಲ. ಯತ್ನಾಳ್ ಟೀಮ್ಗೆ ವಿಜಯೇಂದ್ರ ಖಡಕ್ ಉತ್ತರ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಮತ್ತೆ ನಾನೇ ಕೂರ್ತೀನಿ ಅನ್ನುವಂಥ ವಿಶ್ವಾಸವನ್ನ ಬಿವೈ ವಿಜಯೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಯತ್ನಾಳ್ ಅವರು ಕೂಡ ಇದನ್ನೇ ಹೇಳ್ತಾ ಇದ್ದಿದ್ದು. ಈಗ ಚುನಾವಣೆಗೆ ಹೋದ್ರೂ ಕೂಡ ಕುಮಾರ್ ಬಂಗಾರಪ್ಪ ಅವ್ರನ್ನ ಅಧ್ಯಕ್ಷೀಯ ಚುನಾವಣೆಗೆ ಇಳಿಸುವ ಸಾಧ್ಯತೆ ಇದೆ. ಬಿವೈ ವಿಜಯೇಂದ್ರ, ಕುಮಾರ್ ಬಂಗಾರಪ್ಪ. ಬಟ್ ಏನೇ ಆಗಲಿ ಇಷ್ಟು ದಿನ ಬಿವೈ ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷರ ಆಯ್ಕೆ ಇರಬಹುದು, ಬಿಜೆಪಿಯ ಆ ತಾಲೂಕು ಮಟ್ಟದ ಘಟಕಗಳ ಅಧ್ಯಕ್ಷರನ್ನ ಆಯ್ಕೆ ಮಾಡಿರೋದು ಇವರೇ. ಹಾಗಾಗಿ ಚುನಾವಣೆ ಮೂಲಕ ಹೋದ್ರೂ ಕೂಡ ವಿಜಯೇಂದ್ರ ಅವರಿಗೆ ಅತಿ ಹೆಚ್ಚಿನ ಮತ ಸಿಗೋದ್ರಿಂದ ಸಹಜವಾಗಿ ಆತಂಕ ಇದೆ ಅನ್ನುವಂತಹ ವಿಚಾರ ವಿರೋಧಿ ಬಣದಲ್ಲಿ. ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ರಮೇಶ್ ಜಾರಕಿಹೊಳಿಗೆ ಕೊಟ್ಟಂತಹ ವಾರ್ನಿಂಗ್ ನನಗೆ ಕೊಟ್ಟರೆ ಅದು ಬೇರೆ ರೀತಿಯಾದಂಥ ಇದಾಗುತ್ತೆ ಅಂತ ನಿಮಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ತುಂಬ ಸಂತೋಷ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ನೋಡ್ರಿ, ಪಕ್ಷವನ್ನು ಗಟ್ಟಿಗೊಳಿಸ್ತೇನೆ, ಭಾರತೀಯ ಜನತಾ ಪಾರ್ಟಿಯನ್ನು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂಥೇಳಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದರ ಅರ್ಥ ನಾನು ಅಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಕೂಡ ಬಲಪಡಿಸ್ತೇನೆ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸ್ತೇನೆ ಅನ್ನೋ ಅರ್ಥ. ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ರಮೇಶ್ ಜಾರಕಿಹೊಳಿಗೆ ಕೊಟ್ಟಂತಹ ವಾರ್ನಿಂಗ್ ನನಗೆ ಕೊಟ್ಟರೆ ಅದು ಬೇರೆ ರೀತಿಯಾದಂಥ ಇದಾಗುತ್ತೆ ಅಂತ ನಿಮಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ತುಂಬ ಸಂತೋಷ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ರಾಜ್ಯ ರಾಜಕೀಯದಲ್ಲಿ ಎರಡೂ ಪಕ್ಷಗಳಲ್ಲೂ ಕೂಡ ಅಧ್ಯಕ್ಷ ಗಾದಿಗಾಗಿ ಪೈಪೋಟಿ ಶುರುವಾಗಿದ್ದನ್ನ ಗಮನಿಸ್ತಾ ಇದ್ವಿ. ಬಿಜೆಪಿ ಪಾಳೆಯದಲ್ಲಂತೂ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರೋಧಿ ಬಣಕ್ಕೆ ರಗಡ್ ಉತ್ತರ ಕೊಟ್ಟಿದ್ದಾರೆ. ಕಾರಣ ಅಧ್ಯಕ್ಷರ ಆಯ್ಕೆ ಚುನಾವಣೆಯಿಂದಲೇ ಆಗಬೇಕು ಅಂತ ರೆಬಲ್ ಟೀಮ್ ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ತಂದಿರೋದ್ರಿಂದ ಬಹುತೇಕ ಚುನಾವಣೆಯ ಮೂಲಕವೇ ಅಧ್ಯಕ್ಷರ ಆಯ್ಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಒಂದು ಖಡಕ್ ಉತ್ತರ ಕೊಡ್ತಿದ್ದಾರೆ. ವಿರೋಧಿಗಳಿಗೆ ಯಾರೇ ಚುನಾವಣೆಗೆ ನಿಂತರೂ ಕೂಡ ನಾನೇ ಅಧ್ಯಕ್ಷ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆ ಹಿಂದೆ ಇಡೋ ಮಾತೇ ಇಲ್ಲ. ಯತ್ನಾಳ್ ಟೀಮ್ಗೆ ವಿಜಯೇಂದ್ರ ಖಡಕ್ ಉತ್ತರ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಮತ್ತೆ ನಾನೇ ಕೂರ್ತೀನಿ ಅನ್ನುವಂಥ ವಿಶ್ವಾಸವನ್ನ ಬಿವೈ ವಿಜಯೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಯತ್ನಾಳ್ ಅವರು ಕೂಡ ಇದನ್ನೇ ಹೇಳ್ತಾ ಇದ್ದಿದ್ದು. ಈಗ ಚುನಾವಣೆಗೆ ಹೋದ್ರೂ ಕೂಡ ಕುಮಾರ್ ಬಂಗಾರಪ್ಪ ಅವ್ರನ್ನ ಅಧ್ಯಕ್ಷೀಯ ಚುನಾವಣೆಗೆ ಇಳಿಸುವ ಸಾಧ್ಯತೆ ಇದೆ. ಬಿವೈ ವಿಜಯೇಂದ್ರ, ಕುಮಾರ್ ಬಂಗಾರಪ್ಪ. ಬಟ್ ಏನೇ ಆಗಲಿ ಇಷ್ಟು ದಿನ ಬಿವೈ ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷರ ಆಯ್ಕೆ ಇರಬಹುದು, ಬಿಜೆಪಿಯ ಆ ತಾಲೂಕು ಮಟ್ಟದ ಘಟಕಗಳ ಅಧ್ಯಕ್ಷರನ್ನ ಆಯ್ಕೆ ಮಾಡಿರೋದು ಇವರೇ. ಹಾಗಾಗಿ ಚುನಾವಣೆ ಮೂಲಕ ಹೋದ್ರೂ ಕೂಡ ವಿಜಯೇಂದ್ರ ಅವರಿಗೆ ಅತಿ ಹೆಚ್ಚಿನ ಮತ ಸಿಗೋದ್ರಿಂದ ಸಹಜವಾಗಿ ಆತಂಕ ಇದೆ ಅನ್ನುವಂತಹ ವಿಚಾರ ವಿರೋಧಿ ಬಣದಲ್ಲಿ. ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ರಮೇಶ್ ಜಾರಕಿಹೊಳಿಗೆ ಕೊಟ್ಟಂತಹ ವಾರ್ನಿಂಗ್ ನನಗೆ ಕೊಟ್ಟರೆ ಅದು ಬೇರೆ ರೀತಿಯಾದಂಥ ಇದಾಗುತ್ತೆ ಅಂತ ನಿಮಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ತುಂಬ ಸಂತೋಷ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ನೋಡ್ರಿ, ಪಕ್ಷವನ್ನು ಗಟ್ಟಿಗೊಳಿಸ್ತೇನೆ, ಭಾರತೀಯ ಜನತಾ ಪಾರ್ಟಿಯನ್ನು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂಥೇಳಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದರ ಅರ್ಥ ನಾನು ಅಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಕೂಡ ಬಲಪಡಿಸ್ತೇನೆ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸ್ತೇನೆ ಅನ್ನೋ ಅರ್ಥ. ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ರಮೇಶ್ ಜಾರಕಿಹೊಳಿಗೆ ಕೊಟ್ಟಂತಹ ವಾರ್ನಿಂಗ್ ನನಗೆ ಕೊಟ್ಟರೆ ಅದು ಬೇರೆ ರೀತಿಯಾದಂಥ ಇದಾಗುತ್ತೆ ಅಂತ ನಿಮಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ತುಂಬ ಸಂತೋಷ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ರಾಜ್ಯ ರಾಜಕೀಯದಲ್ಲಿ ಎರಡೂ ಪಕ್ಷಗಳಲ್ಲೂ ಕೂಡ ಅಧ್ಯಕ್ಷ ಗಾದಿಗಾಗಿ ಪೈಪೋಟಿ ಶುರುವಾಗಿದ್ದನ್ನ ಗಮನಿಸ್ತಾ ಇದ್ವಿ. ಬಿಜೆಪಿ ಪಾಳೆಯದಲ್ಲಂತೂ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರೋಧಿ ಬಣಕ್ಕೆ ರಗಡ್ ಉತ್ತರ ಕೊಟ್ಟಿದ್ದಾರೆ. ಕಾರಣ ಅಧ್ಯಕ್ಷರ ಆಯ್ಕೆ ಚುನಾವಣೆಯಿಂದಲೇ ಆಗಬೇಕು ಅಂತ ರೆಬಲ್ ಟೀಮ್ ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ತಂದಿರೋದ್ರಿಂದ ಬಹುತೇಕ
ಚುನಾವಣೆಯ ಮೂಲಕವೇ ಅಧ್ಯಕ್ಷರ ಆಯ್ಕೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಒಂದು ಖಡಕ್ ಉತ್ತರ ಕೊಡ್ತಿದ್ದಾರೆ. ವಿರೋಧಿಗಳಿಗೆ ಯಾರೇ ಚುನಾವಣೆಗೆ ನಿಂತರೂ ಕೂಡ ನಾನೇ ಅಧ್ಯಕ್ಷ ಅಂತ BY ವಿಜೇಂದ್ರ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆ ಹಿಂದೆ ಇಡೋ ಮಾತೇ ಇಲ್ಲ. ಯತ್ನಾಳ್ ಟೀಮ್ಗೆ ವಿಜೇಂದ್ರ ಖಡಕ್ ಉತ್ತರ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಮತ್ತೆ ನಾನೇ ಕೂರ್ತೀನಿ ಅನ್ನುವಂಥ ವಿಶ್ವಾಸವನ್ನ BY ವಿಜೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಯತ್ನಾಳ್ ಅವರು ಕೂಡ ಇದನ್ನೇ ಹೇಳ್ತಾ ಇದ್ದಿದ್ದು. ಈಗ ಚುನಾವಣೆಗೆ ಹೋದ್ರೂ ಕೂಡ ಕುಮಾರ್ ಬಂಗಾರಪ್ಪ ಅವ್ರನ್ನ ಅಧ್ಯಕ್ಷೀಯ ಚುನಾವಣೆಗೆ ಇಳಿಸುವ ಸಾಧ್ಯತೆ ಇದೆ. BY ವಿಜೇಂದ್ರ, ಕುಮಾರ್ ಬಂಗಾರಪ್ಪ. ಬಟ್ ಏನೇ ಆಗಲಿ ಇಷ್ಟು ದಿನ BY ವಿಜೇಂದ್ರ ಅವರು ಜಿಲ್ಲಾಧ್ಯಕ್ಷರ ಆಯ್ಕೆ ಇರಬಹುದು, ಬಿಜೆಪಿಯ ಆ ತಾಲೂಕು ಮಟ್ಟದ ಘಟಕಗಳ ಅಧ್ಯಕ್ಷರನ್ನ ಆಯ್ಕೆ ಮಾಡಿರೋದು ಇವರೇ. ಹಾಗಾಗಿ ಚುನಾವಣೆ ಮೂಲಕ ಹೋದ್ರೂ ಕೂಡ ವಿಜೇಂದ್ರ ಅವರಿಗೆ ಅತಿ ಹೆಚ್ಚಿನ ಮತ ಸಿಗೋದ್ರಿಂದ ಸಹಜವಾಗಿ ಆತಂಕ ಇದೆ ಅನ್ನುವಂತಹ ವಿಚಾರ ವಿರೋಧಿ ಬಣದಲ್ಲಿ. ನಿಮಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ರಮೇಶ್ ಜಾರಕಿಹೊಳಿಗೆ ಕೊಟ್ಟಂತಹ ವಾರ್ನಿಂಗ್ ನನಗೆ ಕೊಟ್ಟರೆ ಅದು ಬೇರೆ ರೀತಿಯಾದಂಥ ಇದಾಗುತ್ತೆ ಅಂತ ನಿಮಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ತುಂಬ ಸಂತೋಷ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ನೋಡ್ರಿ, ಪಕ್ಷವನ್ನು ಗಟ್ಟಿಗೊಳಿಸ್ತೇನೆ, ಭಾರತೀಯ ಜನತಾ ಪಾರ್ಟಿಯನ್ನು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂಥೇಳಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದರ ಅರ್ಥ ನಾನು ಅಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಕೂಡ ಬಲಪಡಿಸ್ತೇನೆ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸ್ತೇನೆ ಅನ್ನೋ ಅರ್ಥ. ನಿಮಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ರಮೇಶ್ ಜಾರಕಿಹೊಳಿಗೆ ಕೊಟ್ಟಂತಹ ವಾರ್ನಿಂಗ್ ನನಗೆ ಕೊಟ್ಟರೆ ಅದು ಬೇರೆ ರೀತಿಯಾದಂಥ ಇದಾಗುತ್ತೆ ಅಂತ ನಿಮಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ತುಂಬ ಸಂತೋಷ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ರಾಜ್ಯ ರಾಜಕೀಯದಲ್ಲಿ ಎರಡೂ ಪಕ್ಷಗಳಲ್ಲೂ ಕೂಡ ಅಧ್ಯಕ್ಷ ಗಾದಿಗಾಗಿ ಪೈಪೋಟಿ ಶುರುವಾಗಿದ್ದನ್ನ ಗಮನಿಸ್ತಾ ಇದ್ವಿ. ಬಿಜೆಪಿ ಪಾಳೆಯದಲ್ಲಂತೂ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರೋಧಿ ಬಣಕ್ಕೆ ರಗಡ್ ಉತ್ತರ ಕೊಟ್ಟಿದ್ದಾರೆ. ಕಾರಣ ಅಧ್ಯಕ್ಷರ ಆಯ್ಕೆ ಚುನಾವಣೆಯಿಂದಲೇ ಆಗಬೇಕು ಅಂತ ರೆಬಲ್ ಟೀಮ್ ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ತಂದಿರೋದ್ರಿಂದ ಬಹುತೇಕ ಚುನಾವಣೆಯ ಮೂಲಕವೇ ಅಧ್ಯಕ್ಷರ ಆಯ್ಕೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಒಂದು ಖಡಕ್ ಉತ್ತರ ಕೊಡ್ತಿದ್ದಾರೆ. ವಿರೋಧಿಗಳಿಗೆ ಯಾರೇ ಚುನಾವಣೆಗೆ ನಿಂತರೂ ಕೂಡ ನಾನೇ ಅಧ್ಯಕ್ಷ ಅಂತ BY ವಿಜೇಂದ್ರ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆ ಹಿಂದೆ ಇಡೋ ಮಾತೇ ಇಲ್ಲ. ಯತ್ನಾಳ್ ಟೀಮ್ಗೆ ವಿಜೇಂದ್ರ ಖಡಕ್ ಉತ್ತರ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಮತ್ತೆ ನಾನೇ ಕೂರ್ತೀನಿ ಅನ್ನುವಂಥ ವಿಶ್ವಾಸವನ್ನ BY ವಿಜೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಯತ್ನಾಳ್ ಅವರು ಕೂಡ ಇದನ್ನೇ ಹೇಳ್ತಾ ಇದ್ದಿದ್ದು. ಈಗ ಚುನಾವಣೆಗೆ ಹೋದ್ರೂ ಕೂಡ ಕುಮಾರ್ ಬಂಗಾರಪ್ಪ ಅವ್ರನ್ನ ಅಧ್ಯಕ್ಷೀಯ ಚುನಾವಣೆಗೆ ಇಳಿಸುವ ಸಾಧ್ಯತೆ ಇದೆ. BY ವಿಜೇಂದ್ರ, ಕುಮಾರ್ ಬಂಗಾರಪ್ಪ. ಬಟ್ ಏನೇ ಆಗಲಿ ಇಷ್ಟು ದಿನ BY ವಿಜೇಂದ್ರ ಅವರು ಜಿಲ್ಲಾಧ್ಯಕ್ಷರ ಆಯ್ಕೆ ಇರಬಹುದು, ಬಿಜೆಪಿಯ ಆ ತಾಲೂಕು ಮಟ್ಟದ ಘಟಕಗಳ ಅಧ್ಯಕ್ಷರನ್ನ ಆಯ್ಕೆ ಮಾಡಿರೋದು ಇವರೇ. ಹಾಗಾಗಿ ಚುನಾವಣೆ ಮೂಲಕ ಹೋದ್ರೂ ಕೂಡ ವಿಜೇಂದ್ರ ಅವರಿಗೆ ಅತಿ ಹೆಚ್ಚಿನ ಮತ ಸಿಗೋದ್ರಿಂದ ಸಹಜವಾಗಿ ಆತಂಕ ಇದೆ ಅನ್ನುವಂತಹ ವಿಚಾರ